ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅನ್ನೋದನ್ನ ಅಲ್ಲೇ ತಿಳಿಸ್ಕೊಡ್ತೀನಿ ಬನ್ನಿ. ಮಾವಿನ ಮರ ಎಲ್ಲ ನೋಡಿ, ರೋಡ್ ಪಕ್ಕದಲ್ಲೇ ಹಾಕಿದ್ದಾರೆ. ಮಾವಿನ ತೋಟ ಎಷ್ಟು ಚೆನ್ನಾಗಿದೆ ಅನ್ನೋದು. ಮಾವಿನಕಾಯಿ ಬಿಟ್ಟಿಲ್ಲ ಇನ್ನು, ಇವಾಗ ಹೂವು ಬಿಡ್ತಾ ಇದೆ. ಮಾವಿನಕಾಯಿ ಸೀಸನ್. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು ಫ್ರೆಂಡ್ಸ್. ಇವತ್ತು ಇದೇ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ದು. ದೇವಸ್ಥಾನಕ್ಕೆ ಬಂದಿದ್ವಿ. ಇವತ್ತು ಅಮಾವಾಸ್ಯೆ, ಎಷ್ಟು ಜನ ಇದ್ದಾರೆ ನೋಡಿ, ತುಂಬಾ ಜನ ರಶ್ ಇದ್ದಾರೆ. ಅಮಾವಾಸ್ಯೆಲೆಲ್ಲ ತುಂಬಾ ರಶ್. ಅಮಾವಾಸ್ಯೆಲಿ ಉಣ್ಮೇಲೆಲ್ಲ ತುಂಬ ರಶ್ ಇರ್ತಾರೆ ಫ್ರೆಂಡ್ಸ್. ನಾವು ಮನೇನ ಇಲ್ಲಿ ಬೆಂಗಳೂರಿಂದ ಒಂದು 8 ಗಂಟೆಗೆ ಬಿಟ್ವಿ. ಅಲ್ಲೊಂದು 11 ಗಂಟೆ ಆಯಿತು ಹೋಗೋಷ್ಟಿಗೆ. 11 ಗಂಟೆಗೆ ಅಷ್ಟೊಂದು ಜನ ರಶ್ ಇದ್ದಾರೆ ನೋಡಿ. ಇನ್ನು 1 ಗಂಟೆ 2 ಗಂಟೆ ಎಲ್ಲ ಅಷ್ಟೊತ್ತಿಗೆ ಇನ್ನೂ ತುಂಬ ಜನನೇ ಬರ್ತಾರೆ. ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ತುಂಬಾ ಒಳ್ಳೆಯದಾಗಿದೆ ಎಲ್ರಿಗೂ, ನಮಗೂ ಸಹ ಒಳ್ಳೆಯದಾಗಿದೆ. 7 ವಾರ ತೆಂಗಿನಕಾಯಿ ಕಟ್ಟಿದ್ರೆ ಅಲ್ಲಿ ನೀವು ಅಂದ್ಕೊಂಡಿರೋದು ಆಗುತ್ತೆ. ಮತ್ತು ಅಲ್ಲಿ ಉಪ್ಪು ಹಾಕೋದ್ರಿಂದ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೆ ಎಲ್ಲ ಹೋಗುತ್ತೆ. ಮತ್ತು ಅಲ್ಲಿ ಬಸಪ್ಪನ್ನ ಕರ್ಕೊಂಡು ಹೋಗ್ತಿದ್ರು ಪೂಜೆ ಮಾಡಿಸಿ ಅಲ್ಲಿ ದಾಟ್ಸಕ್ಕಂತ. ಎಲ್ಲ ಕೂತ್ಕೊಳ್ತಾ ಇದ್ದಾರೆ ನೋಡಿ. ಬಸಪ್ಪನ ಬರ್ತಾರೆ ಈಗ ತಾಡ್ಸೋಕ್ಕೆ. ಮತ್ತು ಬಸಪ್ಪನ ಮೈ ಮೇಲೆ ನೀರು ಹಾಕ್ತಾರೆ. ಆ ನೀರು ಹಾಕಿರೋದನ್ನ ನಮ್ಮ ಮೈ ಮೇಲೆ ಬಿದ್ದರೆ ಮತ್ತು ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಈ ದೇವಸ್ಥಾನದ ಹಿಂಭಾಗನೇ ಪ್ರಸಾದ, ಯಾವಾಗಲೂ ಅನ್ನದಾನ ನಡೀತಾ ಇರುತ್ತೆ. ನಾವು ಸಹ ಪ್ರಸಾದ ಸ್ವೀಕರಿಸ್ಬಿಟ್ಟು ಬಂದ್ವಿ. 1 ತಿಂಗಳಿಂದನೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿಲ್ಲ. ಅಮ್ಮ ಇವತ್ತು ಕರ್ಸ್ಕೊಂಡಿದ್ದಾಳೆ ಅಂದ್ಕೋಬೇಕು. ತುಂಬಾ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಬನ್ನಿ ನೀವು ಸಹ, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಎಲ್ಲ ಪರಿಹಾರ ಆಗಲಿ. ಅನ್ನದಾಸೋಹ ವ್ಯವಸ್ಥೆ ಇರ್ತದೆ. ಬೆಟ್ಟದ ಹಿಂಭಾಗ ದಾಸೋಹ ಭವನವಿದೆ. ದಯಮಾಡಿ ಎಲ್ಲರೂ ಕೂಡ ಅನ್ನ ಪ್ರಸಾದ ನಡೆಯುತ್ತದೆ, ಊಟ ಮಾಡ್ಕೊಂಡು ಹೋಗಬೇಕು. ಯಾವುದೇ ಹಾಗೆ ಇಲ್ಲಿ ಹೋಗೋ ರೂಟಲ್ಲೇ ಕೆರೆ ಐತೆ ಫ್ರೆಂಡ್ಸ್. ಹಾಗೆ ಕೆರೆ ನೋಡಿ ತುಂಬ ಇಷ್ಟ ಆಯಿತು. ಹಾಗೆ ಒಂದು ವೀಡಿಯೋಸ್ ಫೋಟೋಸ್ ತಗೊಂಡು ಹೋಗೋಣ ಅಂತ ಬಂದ್ವಿ. ನೀವು ಈ ಕಡೆ ಗೌಡ್ಗೆರೆ ಕಡೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದರೆ ರೋಡ್ ಪಕ್ಕದಲ್ಲೇ ಇರೋದು ಫ್ರೆಂಡ್ಸ್. ನೋಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.